ಓ, ಬರ್ಬೇಕು ಬರ್ಬೇಕು, ಬನ್ನಿ ಬನ್ನಿ. ನಿಮ್ಗೋಸ್ಕರನೇ ನೆನ್ನೆಯಿಂದ ನಿಮ್ಗೋಸ್ಕರನೇ ಕಾಯ್ತಾ ಇದ್ದಿದ್ದು. ಬರ್ತೀರಾ 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 ಅಂತ ಹೇಳ್ಬಿಟ್ಟು ಇಷ್ಟು ದಿನಕ್ಕೆ ಇವಾಗ ಬಂದ್ರಿ ನೋಡಿ. ಎಷ್ಟು ಸಲ ಫೋನ್ ಮಾಡಿ ಕರೆದಿದ್ದು. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಫಸ್ಟ್ ಕಾಫಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಇಲ್ಲ ಕೂತ್ಕತ್ತೀವಿ ಡೈರೆಕ್ಟ್ ಆಗಿದ್ರೆ ಒಬ್ಬಟ್ಟು ಊಟ ರೆಡಿ ಆಗೈತೆ. ಎಲ್ಲ ಕುಂತ್ಕೊಂಬಿಡಿ, ಒಂದೇ ಸಲ ಒಬ್ಬಟ್ಟು ಊಟ ಹಾಕೊಂಡ್ಬಿಟ್ಟು ತಂದು ಕೊಡ್ತೀನಿ. ಆರಾಮಾಗಿ ಊಟ ಮಾಡಿವ್ರಂತೆ. ಕೂತ್ಕೊ ಬನ್ನಿ ಫಸ್ಟ್. ಅಯ್ಯೋ ಅದಕ್ಕೆ ನೀವು ಇದೆಲ್ಲ ಯಾಕೆ ರಿಸ್ಕ್ ತಗೊಳಕ್ ಹೋದ್ರಿ? ಏನು ರಿಸ್ಕ್ ತಗೋಬೇಕಿತ್ತು ಇದೆಲ್ಲನೂ? ನಾವೇನೋ ಬಂದ್ವಿ ಅಂದಿದ ತಕ್ಷಣ ನೀವು ಇಷ್ಟೊಂದು ರಿಸ್ಕ್ ತಗೊಂಡು ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡ್ಕೊಂಡು ಕುತ್ಕಂತಾನ? ನೀನು ಆರಾಮಾಗಿ ಇದ್ದಿದ್ರೆ ಆಯ್ತಿರ್ಲಿಲ್ವಾ? ನಿಂಗೆ ಹೇಳೋದೇ ತಿಪ್ಪಮ್ಮ. ಅದಕ್ಕೆ ನನಗೆ ಬೇಜಾರು ನಿಂಗೆ ಹೇಳಕ್ಕೆ ಎಲ್ಲನೂ. ಎಷ್ಟೊಂದು ಎಲ್ಲನೂ ಮಾಡ್ಕೊಂಡು ಕುಂತ್ಕಂತೀಯ ನಿನ್ಗಂತೂ ಹೊತ್ತಿಗೆ. ನೀವು ಆರಾಮಾಗಿ ಇರ್ಬೇಕು ತಾನೇ? ಅದೇ ಗೌರಿ, ಆರಾಮಾಗಿರೋದ್ ಬಿಟ್ಬಿಟ್ಟು ಇದೆಲ್ಲ ಯಾಕೆ ಬೇಕು? ಸುಮ್ಮನೆ ಯಾಕೆ ಮಾಡ್ತೀಯ ಇದೆಲ್ಲನೂ? ನಿಂಗೆ ಎಷ್ಟು ಹೇಳಿದ್ರು ನೀನಂತೂ ಕೇಳಂಗೆ ಇಲ್ಲ ಬಿಡು ನೀನಂತೂ, ಅಲ್ವಾ? ಏನಾರ ಒಂದು ಖತರ್ನಾಕಂತೂ ಮಾಡ್ತಾನೆ ಇರ್ತೀಯ ನೀನಂತೂ. ಸರಿ ಸರಿ ಬಿಡು, ನನಗೊಂದು ಲೋಟ ಕಾಫಿ ಕೊಟ್ಬಿಡಮ್ಮ, ಸಾಕು, ಇನ್ನೇನು ಬೇಡ. ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ. ಅಜ್ಜಿ, ನಾವು ಕಾರಾಗ ಹೋದ್ವಿ. ಅಜ್ಜಿ ಅಜ್ಜಿ, ನಾನು ಕಾರಾಗ ಹೋಗಿದ್ದೆ. ಉದಿನ ಬಂಗಾರಿ, ಕಾರಾಗ ಹೋಗಿದ್ದ? ಬಾ, ಒಬ್ಬಿಟ್ಟು ಮಾಡೈತೆ, ಒಬ್ಬಿಟ್ಟು ಕೊಡ್ತಾರೆ. ತಿನ್ನಿ ಬಂದ್ ಬಾ. ನೀನು ಒಳಗಡೆ ಬಾ, ಬಲ್ತೀಟೆ ತಿಮ್ಮ ನೀನು. ಅಜ್ಜಿ, ಇನ್ನು ಹೋಗ್ತೀವಿ, ದೂರ ಹೋಗ್ತೀವಿ ಅಜ್ಜಿ. ನಾವು ಗಾಡಿನಾಗ ದೂರ ಹೋಗ್ತೀವಿ ಕಾರಾಗೆ. ಆಯ್ತಾಯ್ತು ಆಯ್ತು, ಜಾಸ್ತಿ ಗಲಾಟೆ ಮಾಡಬಾರ್ದು. ಬಾ ಇವತ್ತೆ ಮಾತಾಡ್ಸ್ಕೊಂಡು ಕುಂತ್ಕೊಳ್ಳಿ. ಬರ್ತೀನಿ. ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಕಾಫಿ ಗೀಪಿಗೆ ಬರ್ತೀನಿ. ಕುಂತ್ಕೊ ಬರ್ರಿ ನೀವು. ಅಪ್ಪ, ಚೆನ್ನಾಗಿದ್ದೀರಾ? ಹೂ ಕಣವ, ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀನಮ್ಮ? ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಇಷ್ಟು ಮಾತ್ರ ಇದೀವಿ ಮವ, ಚೆನ್ನಾಗಿದ್ದೀವಿ. ನೀವ್ ಆರೋಗ್ಯ? ಹೂ ಕಣಪ್ಪ, ನಾನು ಆರೋಗ್ಯವಾಗಿದ್ದೀನಿ, ಸುಖವಾಗಿ ಸಂತೋಷವಾಗಿದ್ದೀನಿ. ನನಗಿನ್ನೇನೂ ಬೇಕಾಗಿಲ್ಲ. ನನ್ನ ಮಗಳು ಸಂಸಾರ ಸೊರೋಯ್ತು, ನನ್ನ ಮಗನ ಸಂಸಾರ ಸೊರೋಯ್ತು, ನನ್ನ ಹೆಂಡತಿ ಸೊರೋದ್ಲು. ಇದಕ್ಕಿನ್ನು ನನಗೆ ಏನ್ ಬೇಕು ಹೇಳಪ್ಪ? ಖುಷಿಯಾಗಿವ್ನಿ ನಾನಂತೂ. ಇದಕ್ಕಿನ್ನು ಇನ್ನೇನೂ ಬೇಕಿಲ್ಲ ನನಗಂತೂ. ಬಹಳ ಖುಷಿ ಅನಿಸ್ತಾ ಇತ್ತು ನನಗಂತೂ. ಕೂತ್ಕೊಂಡು ನಿಂತ್ಕೊಂಡಿದ್ರಲ್ಲ, ಬಂಗಾರಿ ಹೋಗ್ ತಗೊಂಬಿಟ್ಟು ಬಾ ಹೋಗು. ಸರ್ನ. ಸರಿ ರೀ, ಆಯ್ತು. ಮತ್ತೆ ಹೆಂಗೈತೆ ಬೆಳೆ ಗಿಳೆ ಎಲ್ಲ ಚೆನ್ನಾಗೈತಾ? ನಾನಂತೂ ಅವತ್ ಬಂದಿದ್ದು ಹೊಲ್ದತ್ರ ಮತ್ತೆ ಬರಕ್ಕೆ ಹೋಗ್ಲಿಲ್ಲ. ಅಯ್ಯೋ, ನಮ್ದು ಗೊತ್ತಲ್ಲ, ನಮ್ದು ಮಾಮೂಲಿ ಇದ್ದಿದ್ದೇನೆ ಯಾವಾಗ್ಲೂ. ನಿಮ್ದು ಬಿಸ್ನೆಸ್ ಎಲ್ಲ ಚೆನ್ನಾಗೈತಾ? ಎಲ್ಲ ಸೂಪರ್ ಆಗೈತೆ. ತುಂಬಾ ಚೆನ್ನಾಗೈತೆ. ಒಂದು 3 ದಿನ ಫುಲ್ಲು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು ನಾನಂತೂ. ಒಂದು 3 ಡೇಸ್ ಫುಲ್ಲು ರಿಲ್ಯಾಕ್ಸ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಬಂದೆ ನಾನಂತೂ. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೋಬೇಕು. ಫುಲ್ಲು ತಲೆ ಕೆಟ್ಟೋಗ್ಬಿಟ್ಟೈತೆ ಸ್ವಲ್ಪ, ಗೊತ್ತಲ್ಲ, ವರ್ಕು ಪ್ರೆಸರ್ ಜಾಸ್ತಿ. ಈ ಊರಿಗೆ ಬಂದ್ರೆ ಏನೋ ಒಂಥರ ಸಮಾಧಾನ ನನ್ಗಂತೂ. ನನ್ಗೂ ಅಷ್ಟೇ ಕಣಪ್ಪ. ನಮ್ಮಳ್ಳಿ ಅಂದ್ರೆ ನಮ್ಮ ಹಳ್ಳಿಗಿಂತನೂ ಬೇರೆ ಇನ್ನೇನು ಇಲ್ಲ. ನಮ್ಮ ಹಳ್ಳಿ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ, ಸಿಕ್ಕಾಪಟ್ಟೆ ಸಮಾಧಾನ ಅಂತಂದ್ರೆ. ಇದು ತುಂಬಾ ನೆಮ್ಮದಿನೇ ಸಿಗ್ತದೆ. ಅಲ್ಲ, ನಿಮ್ಮ ಇದ್ರಾಗೆ ದುಡ್ಡು ಜಾಸ್ತಿ ಐತೆ, ಆದ್ರೆ ನಮ್ಮದ್ರಾಗ ನೆಮ್ಮದಿ ಜಾಸ್ತಿ ಐತೆ. ಅವ್ರವ್ರ ದಾರಿ ಅವ್ರವ್ರದ್ ಕಣ, ಎಲ್ರಿಗೂ ಒಂದೇ ಇಷ್ಟ ಆಯ್ತದ ಹೇಳು? ಅವಳಿ ಅಂದ್ರು ಕೈ ಹಿಡ್ದೈತೆ ಬಿಸ್ನೆಸ್. ಅವ್ರು ಸಂದಾಗ ಹೆಂಗೋ ಬೆಳೆಸಿ ಇದು ಮಾಡ್ಕತಾವ್ರೆ. ಅವ್ರ ಬಿಸ್ನೆಸ್ ಅವ್ರಿಗೆ ಗೊತ್ತು. ಕೈ ಹಿಡ್ದೈತೆ ಬಿಸ್ನೆಸ್, ಕೈ ಹಿಡ್ದು ಎತ್ತೈತೆ. ಅವ್ರಿಗೆ ಗೊತ್ತು ಬಿಸ್ನೆಸ್ ಕತೆ ಎಲ್ಲನೂ. ಹಂಗೆ ಇಲ್ಲ ಮಾವ, ಹಳ್ಳಿ ಇದ್ರಾಗೂ ಸೂಪರ್ ಆಗಿರ್ತದೆ. ಸುಮ್ನಿರ್ರಿ. ಇದ್ರಾಗೇನ್ ಚೆನ್ನಾಗಿರಲ್ಲ ಅಂತ ಅನ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತೆ ಇಲ್ಲೂನು. ಹಳ್ಳಿನಾಗ ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಅಷ್ಟೇ. ನನಗಂತೂ ಅಲ್ಲಿ ನೆಮ್ಮದಿ ಅನ್ನೋದೇನೇ ಇಲ್ಲ ಬಿಡಿ. ವರ್ಕು ಮೀಟಿಂಗ್ಸು, ಅದಕ್ಕೆ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಬರ್ತೀವಿ ನಾವು ಇಲ್ಲಿಗೆ ಬಂದ್ರು. ಎಮರ್ಜೆನ್ಸಿ ಇದ್ರೆ ಗೊತ್ತಲ್ಲ, ನಮ್ಮ ಬಾಡಿ ಗಾರ್ಡ್ ಯಾರು ಇದ್ರೆ ಅವರು ಎಮರ್ಜೆನ್ಸಿ ನಂಬರ್ ಫೋನ್ ಮಾಡ್ತಾರೆ ಅಷ್ಟೇ. ಜಾಸ್ತಿ ನಾನು ಫೋನ್ ಎಲ್ಲ ಯೂಸ್ ಮಾಡಕ್ಕೆ ಹೋಗಲ್ಲ, ತುಂಬಾ ಕಡಿಮೆ. ಓಹೋ, ಚೋಟದ್ದ ಇಲ್ಲ, ನಾವು ಸೈಕಲ್ಲೇ ಕೇಳ್ತಿರ್ಲಿಲ್ಲ. ಇವ್ನ ಆಗ್ಲೇ ಕಾಶು ಹಚ್ಕೊಂಡ ನೋಡ್ರಿ. ನಿನಗಿನ್ನ ಹೆಚ್ಚೆಲ್ಲ ಮಗನೇ, ಅದು ಎಷ್ಟು ಆಯ್ತದ ಬಿಡ್ಲಾ ತಂದ್ಬಿಡನಿ. ನಿಮ್ಮ ಅಪ್ಪಂಗ ಅವತ್ತಿಂದ ಹೇಳ್ತೀವಿ, ನೀ ತಗೊಂಡ್ಬಿಟ್ಟು ಬರ್ಲಾ ಅಂದ್ರೆ ಗೊತ್ತಿಲ್ಲ. ನಮ್ಮ ಅಮ್ಮಗನ್ ಬಾಯಿಂದ ನೀನ್ ಯಾಕೆ ಕೇಳ್ಬೇಕಾಯ್ತೇನೋ. ಸುಮ್ಕಿರ್ಲಾ, ತಂದ್ಬಿಡನಿ. ನೀನ್ ಕೇಳೋದ್ ಹೆಚ್ಚ, ನಾವು ತರೋದ್ ಹೆಚ್ಚ ಹೇಳ. ಮಗನೇ, ಅದೇನೋ ನೋಡ್ಲ ಮಗನೇ. ಅದೇನೋ ಕೇಳ್ತಾವನಲ್ಲ, ಅದೇನೋ ನೋಡೋಸಿ ಬುಕ್ ಮಾಡ್ಬಿಟ್ಟು ಬಾರ್ಲ. ಇನ್ ಇಷ್ಟ ಆಯ್ತು, ಒಂದು 12 ಲಕ್ಷ ರೂಪಾಯಿ ಯಾವ್ದನ್ನ ಫುಲ್ ಕ್ಯಾಶ್ ಕೊಟ್ಟು ತಗೊಂಡ್ಬಿಟ್ಟು ಬಂದ್ರೆ ಆಗಲ್ಮೇಲೆ ದಾನ ಧರ್ಮ ಮಾಡೋದು ಕಮ್ಮಿ ಮಾಡ್ಬಿಟ್ರೆ ಅದ್ರಾಗ ಏನ್ ನಮ್ಗೆ ಕಾರ್ ಬರ್ತದೆ. ಅದು ಯಾಕೆ ಹಿಂಗ್ ಸಾಯ್ತಿರೋ ನೀನು ನಿನ್ ಎಂಡ್ರು ಇಬ್ರು? ಒಂದ್ ತಗೊಂಡ್ಬಿಟ್ಟು ಬಂದ್ ಹಾಕ್ರಿ. ನಮ್ಮ ಅಮ್ಮಗಿನ್ನ ಹೆಚ್ಚ. ಸರಿ ಹೇಳಪ್ಪ, ಆಯ್ತು. ನೀವು ಕಾಫಿ ಕುಡಿತೀರಾ? ಕಾಫಿ ತರ್ಲಾ? ಲೇ, ಬೆಳಿಗ್ಗೆಯಿಂದ ಒಬ್ಬಟ್ಟು ಊಟ ಅಂದಿದ್ದು, ಒಬ್ಬಟ್ಟು ಊಟ ಕಾಯ್ಕೊಂಡು ಕುಂತಿದ್ದೀನಿ. ಒಂದಕ್ಕಿಂತ ಊಟ ತಂದ್ಬಿಡು. ಇನ್ ಯಾರತ್ತಾಗೆ ಒಂದೇ ಸಲ ಊಟ ತಿಂದ್ಬಿಡಣ. ಹೂ ಕಣವ, ಆತಗೆಲ್ಲ ಕುಂತ್ಕೊಂಡವ್ರೆ. ಅದೇನೋ ತಟ್ಟೆಗೆ ಹಾಕೊಂಡ್ಬಿಟ್ಟು ತಂದ್ಬಿಟ್ರಿ ಅತ್ತಗೆ. ಒಂಚೂರು ಅವ್ರು ಕಾಫಿ ಕುಡಿದ್ಬಿಟ್ಟು ಒಂದ್ 10 ನಿಮಿಷ ಆಗ್ಲಿ ತಂದ್ಬಿಡ್ರಿ. ಎಲ್ಲ ಕುಂತ್ಕೊಂಡ್ ಜೊತೆಗೆ ತಿಂದ್ಬಿಡನಿ. ಎಷ್ಟ್ ದಿನ ಆಗೈತೋ ಏನೋ. ಮತ್ತೆ ಎಲ್ಲ ರೆಡಿ ಆಗೈತೆ. ನಿನ್ ಕಾಲ್ಗೆ ಸಿಗ್ಬಾರ್ದು ಅಂತ ಕುತ್ಕೋಬೇಕು. ಕುತ್ಕ ಇಲ್ಲಿ, ಅಜ್ಜಿ ಜೊತೆ ಕುತ್ಕ. ಅತ್ತೆ ಇವ್ನ ಕೂರ್ಸ್ಕೊಂಡು ಕುತ್ಕೊಳ್ರಿ. ಅತ್ತೆ ಬೋಲು ತೀಟೆ ಮಾಡ್ತಾನೆ. ಕೂರ್ಸ್ಕೊಳ್ಳಿ ನೀವು ಫಸ್ಟ್ ಇವನ್ನ. ಮುಂತಾಗಿ ಯಾವಾಗ ಬೈಸ್ಕೊಳ್ಳೋದೇ ಕೆಲಸ. ಬಾ ಕುತ್ಕೊಳ್ಳ ನೀವು ಒಂತಾಗಿ. ಇನ್ನೇನಳಿ ಅಂದ್ರೆ ಸಮಾಚಾರ ಎಲ್ಲ ಚೆನ್ನಾಗವ್ರ? ಮನೆಗೆಲ್ಲ ಚೆನ್ನಾಗವ್ರ? ಮತ್ತೆ ಎಲ್ರು ಚೆನ್ನಾಗವ್ರೆ. ಏನನಪ್ಪ, ಇಂಥ ಒಂದ್ ದಿನ ಬರ್ತದೆ ಹಿಂಗೆಲ್ಲ ನಾವೆಲ್ಲ ಕುಂತ್ಕೋತೀವಿ ನೆಮ್ಮದಿಯಾಗಿ. ನಾನು ನನ್ನ ಮಗಳು ಇವರೆಲ್ಲ ಹಿಂಗ್ ಕುಂತ್ಕೊಂಡು ಮಾತಾಡ್ತೀವಿ ಅಂತ ನಾವು ಮನ್ಸಾಗ ಅನ್ಕೊಂಡಿರಲ್ಲ ಬಿಡಪ್ಪ. ಏನೋ ಆ ದೇವ್ರ ದಯ ಅಂತಾನೆ ನೀವು ಅನ್ನಿಸ್ತದೆ. ನನ್ ಸೊಸೆ ದಯ ಅರ್ಧ. ನನ್ ಸೊಸೆ ಇಲ್ಲ ಅಂದ್ರೆ ಇಷ್ಟ ಆಯ್ತಾನೆ ಇರ್ಲಿಲ್ಲ ಬಿಡು. ನನ್ ಸೊಸೆಯಿಂದ ನನಗೆ ಇಷ್ಟೆಲ್ಲ ಆಗಿರೋದು ಅಂತಂದ್ರೆ. ನನ್ ಸೊಸೆ ಇವತ್ತು ಮೂಲ ದೊಡ್ಡ ಕಂಬ ಇದ್ದಂಗೆ ನನ್ ಸೊಸೆ. ಅಷ್ಟು ಒಳ್ಳೆವಳು. ಹೇಳ್ಬೇಕು ಅಂತಂದ್ರೆ ಅವಳು ಇಲ್ಲ ಅಂದ್ರೆ ನಂದು ಏನೇನು ಇಲ್ಲ. ಅಷ್ಟು ಇದು ಗೊತ್ತಾ? ಹೌದು ಮಗ, ಗೌರಿನ ನಾನು ಇವತ್ತಿಂದ ನೋಡಿಲ್ಲ, ತುಂಬಾ ವರ್ಷದಿಂದ ನೋಡಿದ್ದೀನಲ್ಲ. ತುಂಬಾ ಒಳ್ಳೆ ಹುಡುಗಿ ಬಿಡಿ. ಇವತ್ತು ನಾನು ನಿಮ್ಮ ಮನೆ ಕುಟುಂಬದಾಗ ಒಬ್ಬನಾಗಿದ್ದೀನಿ ಅಂದ್ರೆ ಅದು ಕಾರಣ ಎಲ್ಲಾನು ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಅವಳೇನೇನೆ ಕಾರಣ, ಕರ್ತೇನೆ ಅವಳು.
ತುಂಬ ಒಳ್ಳೆಯವಳು ಬಿಡಿ. ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾಳೆ ಎಲ್ಲನೂ. ಸಖತ್ ಬುದ್ಧಿವಂತಿನೇ ಜಾಸ್ತಿ ಅವಳು. ನಾವಳೆನ ಬಿಸ್ನೆಸ್ ಫೀಲ್ಡ್ಗೆ ಇಳಿದ್ರೆ ನನಗಿನ್ನ ಚೆನ್ನಾಗೇ ಬೆಳೆದು ಬಿಡ್ತಾಳೆ. ಅಷ್ಟು ನಾಲೆಡ್ಜಬಲ್ ಪರ್ಸನ್ ಅವಳುನು. ನನಗೆ ಹೇಳಿದ್ನಲ್ಲ ಒಂಥರ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಲ್ವಾ. ಮೊದಲಿಂದನೂ ಗೊತ್ತು ಅವಳ ಬಗ್ಗೆ ಎಲ್ಲನೂ. ಅಯ್ಯೋ ಎಲ್ರು ಕೈ ತೊಳ್ಕೊಳ್ರಿ, ಹಂಗೆ ತಟ್ಟೆಗೆ ಹಾಕೊಂಬಿಟ್ಟು ಬಂದ್ಬಿಡ್ತೀವಿ ತಿನ್ನಿವ್ರಂತೆ. ಅಯ್ಯೋ ಬಾಳೆಲೆ ಹೇಳಿದ್ವಿ, ಬಾಳೆಲೆಗೆ ಇದ್ ಮಾಡನಿ ಅಂತ ಹೇಳ್ಬಿಟ್ಟು ಅವ್ನು ಯಾರೋ ಬಾಳೆಲೆ ಕೊಯ್ಕೊಂಬಿಟ್ಟು ಬರೋದೇನಿಯ ಬಿಟ್ಬಿಟ್ಟ ನೋಡು. ಬಾಳೆಲೆ ಕೊಯ್ಕೊಂಬಿಟ್ಟು ಬಂದಿದ್ರೆ ಹೆಂಗೋನುವೆ ಹಾಕೋದು. ಅಯ್ಯೋ ಬಾಳೆಲೆನೇ ಇಲ್ಲ. ಅಯ್ಯೋ ಬಿಡಿ ಆಂಟಿ, ಅದ್ರಾಗೇನಂತೆ. ಇಲ್ದಿದ್ರೆ ಏನಂತೆ, ಹಂಗೇನಿಯ ತಿಂತೀವಿ ಬಿಡಿ. ನಿಮ್ಗೆ ನಮ್ಗೆಲ್ಲ ಏನಕ್ಕೆ ಸುಮ್ಮನೆ ಒಂದು ಟೈಮ್ಗೆ ಏನು ಹಬ್ಬ ಅಲ್ಲ ಏನಲ್ಲ, ಪರವಾಗಿಲ್ಲ ತಟ್ಟೆಗೆ ಏನೇ ಇಕ್ಕೊಡಿ. ಮಗಳೇ ಎಲ್ಲ ತಟ್ಟೆಗೆ ನೀ ಹಾಕ್ಬಿಡವ. ನೀವು ಹಂಗೆ ಜೊತೆಗೆ ಕುತ್ಕೊಳ್ಳಿ, ಇಲ್ಲಾರೆ ನಿಜ ನಾನು ತಿನ್ನಲ್ಲ. ಎಲ್ಲರೂ ಜೊತೆಗೆ ಕುತ್ಕೊಂಡು ಊಟ ಮಾಡ್ಬೇಕು ಅಷ್ಟೇನೇನಿಯ. ಇಲ್ಲ ಅಂತಂದ್ರೆ ನಾನಂತೂ ನಿಜವಾಗ್ಲೂ ತಿನ್ನಲ್ಲ ನೋಡಿ. ಅಲ್ಲ ಕಣವ, ಎಲ್ಲರೂ ಇಕ್ಬಿಟ್ಟು ತಿನ್ನನಿ ಅಂತ. ಇಲ್ಲ ಇಲ್ಲ, ಅದ್ಗೆ ನೀವು ಜೊತೆಯಾಗಿ ಕೂತ್ಕೊಂಡು ಎಲ್ಲರೂ ಜೊತೆಯಾಗಿ ತಿನ್ನಂಗಿದ್ರೆ ತಿನ್ನಿ, ಇಲ್ಲ ಅಂದ್ರೆ ನಾವು ನಿಜವಾಗ್ಲೂ ತಿನ್ನಲ್ಲ, ಜೊತೆಗೆ ಕುತ್ಕೊಂಡು ತಿನ್ನೋಣ. ನಾನು ಎಷ್ಟೊಂದು ಇಂದ ಅನ್ಕೋತಾ ಇದ್ದೆ ಅಂಕಲ್ ನೀವು ಫೋನ್ ಮಾಡಿ ಕರೀರಿ, ಅಂಕಲ್ನು ಬರ್ಲಿ. ಇಲ್ಲ ಕಣಮ್ಮ, ಹೊಲದ ಕೆಲಸ ಐತೆ, ಅವ್ರು ಮೊನ್ನೆ ಬಂದ್ಬಿಟ್ಟು ಹೋಗಿದ್ದೇನೆ ಹೆಚ್ಚು. ಅಯ್ಯೋ ಒಬ್ಬಿಟ್ಟು ಊಟ ಅಂದ್ರೆ ಎಲ್ಲಿ ಬರ್ತಾರೆ, ಅಲ್ಲಿಂದ ಅವರು ಚಿಕನ್ ಗಿಕನ್ ಆದ್ರೆ ಬರ್ತಾರೆ. ನಾಳೆ ಕರೆಸ್ತೀನಿ ಫಸ್ಟು ಊಟ ಮಾಡೋಣ ಬಾಬು, ಅಟ್ಟಸ್ಕೊಂಡು ಬಂದಿದ್ದೀರಾ ದೂರದಿಂದ ಇರಿ. ನಮ್ಮ ಅತ್ತೆ ಮಾಡಿರೋದಕ್ಕೆ ಒಬ್ಬಟ್ಟು ಚೆನ್ನಾಗೈತೆ. ನಾನು ಹೆಂಡತಿ ಮಾಡ್ಬೇಕಿತ್ತು, ನಾವೆಲ್ಲ ತಿಂದಂಗೇನೆ. ಏಯ್ ಸುಮ್ ಕುತ್ಕೊಳ್ಳ, ಯಾಕ್ಲ ಹಿಂಗಂದಿಯ? ಏನ್ ಸಂದಕ್ಕಿತ್ತಿರ್ಲಿಲ್ವಾ? ಓಹೋ ಹೆಂಗಂತ ನೋಡು. ಎಲ್ಲ ಸಂದಕ್ಕೆ ಏನಿಯ ಮಾಡ್ತಾಳೆ ನನ್ನ ಸೊಸೆ. ಇಷ್ಟು ದಿನ ನನ್ನ ಸೊಸೆದೇನೆ ನೀ ತಿಂದ್ಬಿಟ್ಟು ಈಗ ಅತ್ತೆ ಬಂದಿದ ತಕ್ಷಣ ಅತ್ತೆ ಪರ ನಿಂತ್ಕೊಬಿಟ್ಟ ಕಾಳ್ ನನ್ ಮಗ. ಸುಮ್ ಕುತ್ಕ. ವಿಹಾನ್ ಬಾಯಿಲ್ ಕುತ್ಕೋಬ, ನಾನು ತಿನ್ನಿಸ್ತೀನಿ. ಬಾಪ ಇಲ್ಲಿ ಕುತ್ಕೋಬ. ಇಲ್ಲ ಅಜ್ಜಿ, ನಂಗೆ ಈಗಲೇ ಬೇಡ, ನಾನು ಆಮೇಲೆ ತಿಂತೀನಿ. ನಂಗೆ ಈಗಲೇ ಬೇಡ ನಂಗೆ. ಅಜ್ಜಿ ಇಲ್ಲ, ಅಜ್ಜಿ ಹತ್ರ ಬೇಕಾದ್ರೆ ಒಂಚೂರು ತಿಂತೀನಿ. ಇವನ ಒಂದ್ ಮಾಡತ್ತಡಿ. ಇರ್ತಿರುವ ಒಟ್ಟಸ್ಕೊಂಡ್ ಮಾತ್ರ ಇರಬೇಡ, ಈಗಲೇ ಹೇಳಿದೀನಿ. ಅದ್ಗೆ ತುಂಬಾ ಚೆನ್ನಾಗಿ ಮಾಡಿದ್ರ ನಿಜವಾಗ್ಲೂ ಆಂಟಿ. ನೀವು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರ. ಈ ಸಲ ಅಂತೂ ಆಂಟಿ ನೀವು ನಮ್ಮ ಮನೆಗೆ ಬರ್ಲೇಬೇಕಂಟಿ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನಮ್ಮ ಮನೆಗೆ ಯಾರು ಬಂದಿಲ್ಲ ಈ ಸಲ ಅಂತೂ, ಪಕ್ಕ ಎಲ್ಲರೂ ಬರ್ಬೇಕು. ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೇನೆ ಬರ್ಬೇಕು. ನೀವು ಮನೆ ಬಂದಾಗ ಅದಕ್ಕೆ ಹಂಗೆ ಓಡ್ ಬಂದಿದ್ದೀರಾ ವಾಪಸ್. ನನ್ಗೆ ಅದೆಲ್ಲ ಇಷ್ಟ ಇಲ್ಲ ನೋಡ್ರಿ. ನನಗಂತೂ ಅದೆಲ್ಲನೂ ಗೊತ್ತಿಲ್ಲ, ನೀವೆಲ್ಲರೂ ಬರ್ಲೇಬೇಕು ಅಷ್ಟೇನೆ. ಅಯ್ಯೋ ನೀ ಬರೋನ್ ಹೇಳವಿ, ಅದ್ರಕ್ಕೆ ಏನಂತೆ. ನಾವು ಬೆಂಗಳೂರು ಪ್ಯಾಟೆ ಗೀಟೆ ಎಲ್ಲ ನೋಡಿಲ್ಲ, ಎಂಥದೂ ಇಲ್ಲ. ಬರೋನ್ ಹೇಳು. ಅದ್ರಾಗ ಇನ್ನೇನಂತೆ, ಬಂದು ಎಲ್ಲ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ನಾವು ಬರೋಣಿ. ನೀವು ಬರೀ ಹಳ್ಳಿಗೆ ಬರ್ತೀರಪ್ಪ, ನಮ್ಮನ್ನು ಕರ್ಕೊಂಡು ಹೋಗಂಗೆ ಪ್ಯಾಟ್ ಗೀಟೆ ಸುತ್ತಾಡಿಸ್ಬೇಕು. ಮಾಲು ಗೀಲು ಅದು ಇದು ಎಲ್ಲ ಸುತ್ತಾಡ್ಸಿದ್ರೆ ನನಗೂ ಹೊಸಿ ಸಮಾಧಾನ ಆಯ್ತದೆ. ನಾವು ಎಂದು ನೋಡಿಲ್ದಿರೋರಲ್ವೇ, ನಮಗೂ ನೋಡ್ಬೇಕು ಅಂತ ಅನ್ನಿಸ್ತಿರ್ತದೆ. ಅದಕ್ಕೆ ಕರ್ಕೊಂಡು ಹೋಗತ್ತಾಗಿ ನಾವು ಬತ್ತೀವತ್ತ. ನಡೀರಿ ಅತ್ತೆ ಹೋಗೋಣ. ಈ ಸಲ ಎಲ್ಲ ಫುಲ್ ರೌಂಡ್ಸ್ ಹೊಡ್ಕೊಂಡ್ಬಿಟ್ಟು ಬರೋಣ. ನಾನು ಬರ್ತಾ ಅತ್ತೆಗೆ ಹೇಳ್ದೆ, 3 ದಿನ ರಜಾ ಹಾಕಿದ್ದೀನಪ್ಪ, ಎಲ್ಲರೂ ಟ್ರಿಪ್ ಹೋಗೋಣ, ಎಲ್ಗನ ನೀವು ಪ್ಲಾನ್ ಮಾಡಿ ಹೋಗೋಣ ಅಂತ. ಈ ಯಾವ ಸೈಡ್ ಹೋಗೋಣ ಅಂದ್ರೆ ಸೈಡ್ ಹೋಗೋಣ, ಈ ವೈನಾಡ್ ಕಡೆನೋ ಇಲ್ಲ ಕೇರಳ ಕಡೆನೋ ಎಲ್ಲನೋ ಹೋಗೋಣ ಅಂದ್ರೆ ಹೊರಡ್ರಿ. ಇವತ್ತೆಲ್ಲ ಊಟ ಗೀಟ ಮಾಡ್ಕೊಂಡು ಫ್ರೆಶ್ ಆಗಿ ನಾನು ಇನ್ನೊಂದು ಕಾರು ಡ್ರೈವರ್ನ ಕರೆಸ್ತೀನಿ. ಆರಾಮಾಗೆ 2-3 ದಿನ ಮಜ್ಜಾ ಮಾಡ್ಕೊಂಡು ಬರೋಣ. ಮಾವ ನೀವು ಅಂದ್ರೆ ಅಷ್ಟೇನೆ. ಇವತ್ತು ನೈಟೇ ಹೊರಟು ಬಿಡೋಣ ಎಲ್ಲರೂ. ಕೇರಳ ರೌಂಡ್ ಹೊಡ್ಕೊಂಡು ಒಳ್ಳೊಳ್ಳೆ ದೇವಸ್ಥಾನಗಳು ಬಂತೆ, ಒಳ್ಳೊಳ್ಳೆ ಪ್ಲೇಸು. ಈಗಂತೂ ಫುಲ್ಲು ಚಳಿ ಅಲ್ವಾ, ಈಗ ಪ್ಲೇಸ್ ಅಂತೂ ನೋಡಕ್ ಮಾತ್ರ ಸೂಪರ್ ಆಗಿರ್ತದೆ. ಹೊರಡೋಣ. ನಂದೇನಾಯ್ತಪ್ಪೋ, ನಂದೇನಿಲ್ಲ ಅಳಿ ಅಂದ್ರೆ ಇವ್ರೆಲ್ಲ ಹೊಲ್ಟ್ರೆ ನಾನೇನು ಹೊಲ್ಟದೇನೆ. ನೋಡಿರಿ ಹಂಗಾರೆ ಹೋಗ್ಬಿಟ್ಟ ಓಡಾಡ್ಕೊಂಡ್ಬಿಟ್ಟು ಬರೋಣ. ನನಗಿನ್ನೇನಪ್ಪ, ನನಗೂ ಖುಷಿನೇ. ನನಗಿನ್ನೇನು ಬರೀ ಮನೆಗಿದ್ದು ಇದ್ದು ಇವ್ರ ಮಕ್ಕಳೇ ನೋಡಿ ಸಾಕಾಗೈತಿ. ಒಳ್ಳೆ ಅಂದ್ರೆ ಜೋಶ ಇಲ್ಲ. ನಾ ಮನೆ ಉಕ್ಕೆ ಬರೀ ಕೆಲಸ ಮಾಡು, ತಿನ್ನು ಉಣ್ಣು ಮನಿಕ ಅಷ್ಟೇನೇನಿಯ. ನೀವು ಬಂದಿದ್ದಕ್ಕೆ ನಮ್ಮ ಮನೆಗೆ ಒಂಥರ ಜೋಶ್ ಬಂದ್ಬಿಟ್ರದ್ ನೋಡಿ. ನನ್ನ ಸೊಸೆ ನೀವು ಇಬ್ರು ಬರ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಮೊಮ್ಮಗ ಒಬ್ಬ ಇನ್ನು ನಮ್ಮ ಮನೆಗೆಲ್ಲ ಬರೀ ಕ್ಯಾಮೆ ಮಾಡು, ತಿನ್ನು ಉಣ್ಣು ಮನಿಕ, ಕ್ಯಾಮೆ ಮಾಡು, ತಿನ್ನು ಉಣ್ಣು ಮನಿಕ, ಇಷ್ಟೇನೇನಿಯ. ಅಯ್ಯೋ ಅದಕ್ಕೆ ಹೇಳಿದ್ದು, ಹಿಂಗ್ ನನ್ನ ಸೊಸೆ ಬಂದಿದ್ದಕ್ಕೆ ಆನಂದ ತಕೊಬಿಟ್ಟು ಬಂದ್ರು. ನೀವು ಬಂದಿದ್ದಕ್ಕೂ ಅಷ್ಟೇ ಏನಿಯಾ. ಚೇಂಜ್ ತಕೊಬಿಟ್ಟು ಬಂದಿದ್ದೀರಾ. ಬಹಳ ಖುಷಿ ಆಯ್ತೈತೆ ನನ್ಗಂತೂ. ಸರಿ ಮತ್ತೆ ರೆಡಿ ಆಗ್ರಿ, ಹೊರಡೋಣ. ನಾನು ಫೋನ್ ಮಾಡ್ಬಿಟ್ಟು ನಮ್ಮ ಕಾರ್ನ ತರಿಸ್ತೀನಿ, ಇನ್ನೊಂದು ಕಾರ್ನ ತರಿಸ್ತೀನಿ. ಈಗ ಬಂದಿರೋ ಕಾರಾಗೆ ಒಂದು 4 ಜನ ಹೋಗ್ಬೋದು, ಇನ್ನೊಂದು ಕಾರಾಗ ಒಂದು 4-5 ಜನ ಡ್ರೈವರ್ನ ಕರೆಸ್ತೀನಿ. ಎಲ್ಲರೂ ಹೋಗ್ಬಿಟ್ಟು ಸಖತ್ ಮಜಾ ಮಾಡ್ಕೊಂಡ್ಬಿಟ್ಟು ಬರೋಣ. ರೆಸಾರ್ಟ್ ಎಲ್ಲ ಬುಕ್ ಮಾಡ್ತೀನಿ, ಸರಿನಾ? ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಒಂದೇ ಸಲ ಹ್ಯಾಪಿಯಾಗಿ ಬರೋಣ. ಎಲ್ಲ ಟೋಟಲ್ ಫ್ಯಾಮಿಲಿ ಅಷ್ಟೇ. ಸರಿ ಆಯ್ತಪ್ಪ. ಸರಿ ನಡೀರಿ, ನಾನು ಅಷ್ಟೇ ಸುಮ್ಮನೆ ಮನೆಗೆ ಇದ್ದು ಸಾಕಾಗೈತೆ, ಓಡಾಡ್ಕೊಂಡ್ಬಿಟ್ಟು ಬರೋಣ. ಹ್ಞೂ ಕಣಪ್ಪ, ನಾವು ಬರ್ತೀವಿ ತಗ. ಇನ್ನೇನೇ ಇವಳು ಬರಂಗಿಲ್ಲ, ನಿನ್ನೆ ಬಸ್ರಿ ಬರಂಗಿಲ್ಲ. ನಾವೇ ಹೋಗ್ಬಿಟ್ಟು ಓಡಾಡ್ಕೊಂಡ್ಬಿಟ್ಟು ಬಂದ್ರೆ ಆಯ್ತು. ಇದಕ್ಕಿನ್ನು ಇನ್ನೇನ್ ಬೇಕು? ಏನ್ರಪ್ಪ ಏನಂತೀರಾ? ಫ್ಯಾಮಿಲಿ ಎಲ್ಲ ಒಂದಾಗ್ಬಿಟ್ಟು ಕುಂತ್ಕೊಳ್ಳೋ ಹತ್ರ ಊಟ ಮಾಡೋದು, ಜೊತೆ ಟ್ರಿಪ್ ಹೋಗೋದು, ಎಂಜಾಯ್ ಮಾಡೋದು, ಮಜಾ ಮಾಡೋದು. ಒಬ್ಬೊಬ್ರು ಕೋಟಿ ಇದ್ರು ಇಂಥ ಸುಖ ಇರಲ್ಲ ನೋಡಿ. ನಮ್ಮ ಫ್ಯಾಮಿಲಿನಾಗ ಎಲ್ಲ ಬಂದ್ಬಿಡ್ತಾಗ ಹೆಂಗೋನು. ಅಪ್ಪ ನನ್ನ ನಿಮ್ಮಿ ಲೈಫು ಸೆಟ್ಲ್ ಆಯ್ತು. ಅವಳು ಡೂಪ್ಲೆಕ್ಸ್ ಮನೆ ಕಟ್ಟಿದ್ಲು, ಅವಳು ನನಗೆ ಸೆಟ್ಲ್ ಆದ್ಲು, ಎಲ್ಲ ಖುಷಿಯಾಗವ್ರೆ. ಈಗ ನೋಡು ನನ್ನ ದೊಡ್ಡ ಮಗಳು ಮನೆಯೂ ಸೆಟ್ಲ್ ಆಯ್ತು. ನಾವು ಸಣ್ಣದಾಕಿದ್ದೀವಿ. ಎಲ್ಲ ನೋಡ್ದ ಫ್ಯಾಮಿಲಿ ಎಲ್ಲ ಒಂದಾಗೋಗ್ಬಿಡ್ತು. ಏನು ಎಲ್ಲರೂ ಜೊತೆಯಾಗಿ ಹಿಂಗೆ ತಿಂತಾ ಇದ್ರೆ ಸ್ವರ್ಗೋಕ್ 3 ಗೇಣು ಅನ್ನಿಸ್ತದೆ ನನಗಂತೂ. ಬೊಲ ಆನಂದ ಆಯ್ತೈತೆ ಕಣಪ್ಪ. ಹಂಗೇನಿಯ ನಿಮ್ಮೆಲ್ರಿಗೂ ಗೊತ್ತು. ಇದು ಕೊನೆ ವಿಡಿಯೋ. ಬಂಗಾರಮ್ಮ ನನ್ನ ಮಗಳದು ನಮ್ಮದು ಫ್ಯಾಮಿಲಿದೆಲ್ಲನೂ ಕೊನೆ ವಿಡಿಯೋ. ಹಾಗೇನೆ ಹೊಸ ವಿಡಿಯೋ ನಿಮಗೂ ಗೊತ್ತಲ್ಲ, ಹೊಸ ವಿಡಿಯೋ ಎಲ್ಲನೂ ಆಗ್ಲೇನೆ 3-4 ವಿಡಿಯೋ ಬಿಟ್ಬಿಟ್ಟಿದ್ದೀನಿ. ಎಲ್ಲರೂ ಸ್ವಲ್ಪ ನೋಡಿದ್ದೀರಾ ವಿಡಿಯೋನ.
ಅದನ್ನೇ ನಾಳೆಯಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾವಂತೂ ಎಲ್ಲರೂ ಖುಷಿಯಾಗಿದ್ದೀವಿ. ಎಲ್ಲ ಹ್ಯಾಪಿ ಎಂಡಿಂಗ್ ಅಂತಿದ್ರಿ. ಎಲ್ಲ ಹ್ಯಾಪಿ ಎಂಡಿಂಗ್ ಸಿಗ್ತೈತೆ. ಕೊನೆಗೆ ಎಲ್ಲ ಫ್ಯಾಮಿಲಿನೂ ಒಂದಾಗೈತೆ. ಯಾವ ಗೋಳಾಟನೂ ಇಲ್ದಿದ್ದಂಗೆ ಫುಲ್ಲು ಹ್ಯಾಪಿ ಎಂಡಿಂಗ್ನೇ ಕೊಡಬೇಕು ಅಂತ ಹ್ಯಾಪಿ ಎಂಡಿಂಗ್ನೇ ಕೊಡ್ತಾ ಇದ್ದೀನಿ ಕಣ್ರಪ್ಪ. ಏನ್ರಪ್ಪ, ಈ ಬಂಗಾರಿನ ಶಾಪ ಹಾಕ್ದಿರೋರಿಲ್ಲ, ಈ ಬಂಗಾರಿನ ಉಗಿದಿದ್ದೋರಿಲ್ಲ, ಈ ಬಂಗಾರಿನ ಹಾಳಾಗೋಗ್ಲಿ ಅಂದಿರೋರಿಲ್ಲ ಅಲ್ವೇ? ಆದ್ರೂ ಕೊನೆಗೂ ನೀವು ಬೈದಾಟಮ್ಮ ಕೇಳಿ ಅತ್ತಾಗ ಬದಲಾಗ್ಬಿಟ್ಟೆ ಕಣ್ರಪ್ಪ. ಬದಲಾದ್ರೆ ಫ್ಯಾಮಿಲಿ ಇಷ್ಟು ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಈಗಲೇ ಏನೇ ಗೊತ್ತಾಗಿದ್ದು ಕಣಪ್ಪ ನಂಗಂತಂದ್ರೆ. ಅದೇನೋ ಅಂತಾರಲ್ಲ, ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಅನ್ನಂಗೆ ಫುಲ್ ಖುಷಿಯಾಗಿದ್ದೀವಿ ಕಣ್ರಪ್ಪ. ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಇದ್ರೆಲ್ಲ ಮುಗಿದ್ಮೇಲೆ ನಿಜ ತುಂಬಾನೇ ಮಿಸ್ ಮಾಡ್ಕೊತೀನಿ. ನೀವು ಮಿಸ್ ಮಾಡ್ಕೊತೀರಲ್ಲ, ನಾನು ನನ್ನ ಆಟೋಗಳು, ತಮಾಸೆಗಳು, ಬಂಗಾರಮ್ಮ ಕಾಮಿಡಿ ಪೀಸು ಅಂತ ಹೇಳ್ತಿದ್ರಲ್ಲ, ಎಲ್ಲ ಮಿಸ್ ಮಾಡ್ಕೊತೀರಲ್ವಾ? ನಂಗೆ ಗೊತ್ತು. ಆದರೆ ನೆಕ್ಸ್ಟ್ ಬಂದೇ ಬರ್ತೀನಿ. ನಾವೇ ಸುಮ್ಕೆ ಇರ್ತೀವಿ ಅಂತ ಅನ್ಕೊಂಡ ಈ ಕತೆ ಮುಗೀತು. ಇನ್ನೊಂದು ಕತೆನಾಗೆ ನಾವು ಎತ್ತಿದ ಕೈ ಏನನಿಯ ಬಂದೇ ಬರ್ತೀವಿ, ನೋಡ್ತಾ ಇರ್ರಿ. ಕಣ್ರಪ್ಪ, ಈ ಕತೆನ ಇಲ್ಲಿ ತನಕ ತಂದು ನಿಲ್ಸಿದ್ದೀರಾ. ತುಂಬ ಎಳೆಯೋದು ಬೇಡ, ಯಾಕಂದ್ರೆ ಇನ್ನೂ ಹೊಸ ಕತೆಗಳೆಲ್ಲ ಬರಲಿ ಅಲ್ವಾ. ನಾನು ಅದಕ್ಕೇನೆ ಈ ಕತೆಯ ಮುಗಿಸ್ತಾ ಇರೋದು. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಯಾಕಂದ್ರೆ ಫುಲ್ಲು ಹ್ಯಾಪಿ ಎಂಡಿಂಗ್ ಬೇಕು ಅಂತ ಕೇಳ್ತಿದ್ರಿ. ಹ್ಯಾಪಿ ಎಂಡಿಂಗ್ ಏನೇ ಕೊಡ್ತಾ ಇದ್ದೀನಿ. ಎಲ್ರಿಗೂ ಖುಷಿ ಆಗೈತೆ ಅಂತ ಅನ್ಕೊಂತೀನಿ. ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಾ? ಯಪ್ಪ, ನಾನು ಬೈಕೊಂಡಿರ್ತಿರಲ್ಲ, ನನ್ನ ನಮ್ಮ ಅಮ್ಮನು ಶಾಪದ ಮೇಲೆ ಶಾಪ ಹಾಕಿರ್ತೀರ ಗೊತ್ತು. ಆದ್ರೂ ಇವತ್ತು ನಾನು ಖುಷಿಯಾಗಿದ್ದೀನಿ. ನಮ್ಮ ಫ್ಯಾಮಿಲಿ ಖುಷಿಯಾಗೈತೆ. ನನ್ನ ಗಂಡ, ನಾನು, ನಮ್ಮ ಅಣ್ಣ, ಅತ್ತಿಗೆ ಎಲ್ಲರೂ ಸೂಪರಾಗಿ ಖುಷಿಯಾಗಿದ್ದೀವಿ ಕಣ್ರಪ್ಪ. ನಾವೆಲ್ಲ ಜೇನಿನ ಗೂಡು ಥರ ಆಗೋಗ್ಬಿಟ್ಟಿದ್ದೀವಿ ಈಗ. ಎಲ್ಲ ನಿಮ್ಮ ಆಶೀರ್ವಾದ ನೆನೆಯ. ಈ ಸ್ಟೋರಿ ಇಲ್ಲಿಗೆ ಮುಕ್ತಾಯ ಆಗ್ತೈತೆ. ಮುಂದಿನ ಸ್ಟೋರಿನಲ್ಲಿ ನಾವು ಸಿಗೋಣ. ನಾವೆಲ್ಲೂ ಹೋಗಲ್ಲ, ಬರ್ತೀವಿ. ಯಾವುದೋ ಒಂದು ವೇಷ ಹಾಕೊಂಡು ಬರ್ತೀವಿ. ಹಿಂಗೇನು ಬಿಡಲ್ಲ. ಬಂದೇ ಬರ್ತೀವಿ. ಕಾಯ್ರಿ. ಮುಂದಿನ ವಿಡಿಯೋನ ಹಿಂಗೆ ಪ್ರೋತ್ಸಾಹ ಮಾಡ್ರಿ ಕಣ್ರಪ್ಪ. ಸರಿನೇ? ಏನ್ರಪ್ಪ, ಯಾವಾಗ ಜೀವನ ಹೆಂಗ್ ಬೇಕಾದ್ರೂ ಬದಲಾಗ್ಬೋದು ಅನ್ನೋದಕ್ಕೆ ನನ್ನ ಸಂಸಾರ ಏನಿಯಾ ಸಾಕ್ಷಿ. ನಿಮ್ಗೆ ನನ್ನ ಸಂಸಾರ ಹೆಂಗೆಂಗೋ ಆಯ್ತದೆ, ಹೆಂಗೆಂಗೋ ಬಿಡ್ತದೆ ಅಂತ ಅನ್ಕೊಂಡು ಕೊನೆಗೆ ಬೀದಿಗೆ ಬಿದ್ದೆ ಅನ್ಕೊಬಿಟ್ಟಿದ್ದೆ ನಾನಂತೂ. ಆದ್ರೆ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಮನೆನ ನಿಲ್ಸ್ಬಿಟ್ರಂತೂ ಎಷ್ಟು ಚೆನ್ನಾಗಿರ್ತದೆ ಅನ್ನೋದಕ್ಕೆ ನಮ್ಮ ಮನೆಯ ಸಾಕ್ಷಿ. ಇವತ್ತು ನಾವಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿ ತುಂಬಾನೇ ಚೆನ್ನಾಗಿದ್ದೀವಿ ಕಣಪ್ಪ. ಇದಕ್ಕೆಲ್ಲ ಕಾರಣ ಎಲ್ಲನೂ ನನ್ನ ಸೊಸೆನೇನಿಯ. ನಮ್ಮ ಸಂಸಾರ ಒಂದಾಯ್ತು, ಜೇನ್ ಗುಡ್ತಾರೆ ಸಂಸಾರ ಆಗೈತೆ. ಇನ್ನು ಮುಂದೆ ಯಾವ ಗಲಾಟೆ ಕಿತ್ತಾಟಗಳು ಏನು ಇಲ್ದಿದ್ದಂಗೆ ಸುಖವಾಗಿ ಸಂಸಾರ ನಡ್ಸ್ಕೊಂಡು ಹೋಗ್ತೀವಿ ಕಣ್ರಪ್ಪ.